It's fine, no? I'm really here for a surprise. Some questions about Bengaluru. Social experiment. It depends on which person. Yes. Of course, parents. ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ರೆ and depends on what situation. ಗೊತ್ತಿಲ್ಲ. I don't think so. That would be my friend. That's an interesting question. I don't have any idea about it. ಯಾರೂ ತಗೊಂಡಿರಲ್ಲ. You're telling me? Okay. I don't think. ಇಲ್ಲ. Who? Okay, who is this person? I'm very curious. ಒಂದೇ ತಾಯಿಯ ಒಡಲಲ್ಲಿ ಹುಟ್ಟಿಲ್ಲದೆ ಇರಬಹುದು, ಜೀವದ ಗೆಳೆಯರಲ್ಲದೆ ಇರಬಹುದು, ಆದ್ರೂ ಇವರು ತಮ್ಮ ಜೀವ ಒತ್ತೆ ಇಟ್ಟು ನಮ್ಮನ್ನ ಸುರಕ್ಷಿಸಿ ಇಂದಿಗೆ 25 ವಸಂತಗಳು ಕಳೆದಿವೆ. ಇವರೇ ನಮ್ಮ ದೇಶದ ಹೆಮ್ಮೆ, ನಮ್ಮ ಶಕ್ತಿ, ನಮ್ಮ ಸೈನಿಕರು. ಕಾರ್ಗಿಲ್ ವಿಜಯ್ ದಿವಸ್ಗೆ 25 ವರ್ಷಗಳು. ನಾನೊಂದು ಬಂಕರಲ್ಲಿ ಕೂತ್ಕೊಂಡಿದ್ದೀನಿ. ನನ್ನ ಕೈಲಿ ಒಂದು AK-47 ಇದೆ. ರೈಟ್ ಸೈಡ್ ಒಂದು ದೊಡ್ಡ ಬಂಡೆಗಲ್ಲಿದೆ. ಬಂಡೆಗಲ್ ಆಚೆ ಪಾಕಿಸ್ತಾನದ ಕೊನೆ ಪೋಸ್ಟ್. ಅದು ಗೆದ್ದರೆ ನಾವು 4875 ಗೆದ್ದಾಗ 7th early morning ಅವರೊಂದು ಹ್ಯಾಂಡ್ ಗ್ರೆನೇಡನ್ನು ಇಸಿತಾರೆ. 4 seconds ಟೈಮ್ ಆಗಿದ್ದು ಒಂದು ಹ್ಯಾಂಡ್ ಗ್ರೆನೇಡ್ ಬಂದು ನನ್ನ ಕಾಲ ಹತ್ರ ಬೀಳುತ್ತೆ. ನಾನು ಇವಾಗ ಎದ್ದು ಓಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಈ ಕಡೆ ಕೂತ್ಕೊಂಡಿದ್ದೀನಿ, ಗ್ರೆನೇಡ್ ಇಲ್ಲಿ ಬಿದ್ದಿದೆ, ಅದರ ಆಚೆ ಬಂಕರ್ ಎಂಟ್ರೆನ್ಸ್ ಇದೆ. ಹೊರಗೆ ಹೋಗ್ಬೇಕಂದ್ರೆ ಆ ಕಡೆಯಿಂದ ಹೋಗ್ಬೇಕು. ಆಮೇಲೆ ಎಲ್ ಶೇಪ್ ಬಂಕರ್ ಇದೆ. ನಾನು ಒಂದು ಕಡೆ ಕೂತ್ಕೊಂಡಿದ್ರೆ ಆ ಇನ್ನೊಂದು ತುದಿಯಲ್ಲಿ ನಮ್ಮ ಜವಾನ್ಸ್ ಕೂತ್ಕೊಂಡಿದ್ದಾರೆ. ನನ್ನ ಕಾಲಿಂದ ಹ್ಯಾಂಡ್ ಗ್ರೆನೇಡ್ ಅವ್ರ ಹತ್ರ ಹೇಗೆ ಓದಿಲಿ, ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ಇಮ್ಯಾಜಿನ್ ಮಾಡಿ, ಲೈವ್ ಗ್ರೆನೇಡ್, ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಗ್ರೆನೇಡ್ ಇಲ್ಲಿ ಏನಾದರೂ ಸಿಡಿದ್ರೆ, ಇಲ್ಲೇನಾದರೂ ಲ್ಯಾಂಡ್ ಆದರೆ 5 ರಿಂದ 10 ಮೀಟರ್ ಎಲ್ಲ ಚಿದ್ರಿ ಆಗುತ್ತೆ. ಚಿಕ್ಕ ಒಂದು ಕನ್ಸ್ಟೆಂಟ್ ಸ್ಪೇಸಲ್ಲಿ ಕೂತ್ಕೊಂಡಿದ್ದೆ, ಹಾಗಾಗಿ ನನಗೆ ಪ್ರಾಪರ್ ಸ್ವಿಂಗ್ ಸಿಗಲಿಲ್ಲ. ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ಅದು ರಾಂಗ್ ಸೈಡಿಗೆ ಎಸಿಬೇಕಿತ್ತು. ಬಂಡೆಗಲ್ಲಿಗೆ ಬಡಿತು, ಉರುಳಿ ಬಂದು ಮತ್ತೆ ನನ್ನ ಕಾಲ ಹತ್ರ ಬಿತ್ತು. ಅದು ಹೆಂಗೆ ಬಡಿತು, ಹೆಂಗೆ ಬಂದು ಬಿತ್ತು, ಅದು ಹೆಂಗೆ ಸೌಂಡ್ ಮಾಡ್ತು, ಹೌ ಇಟ್ ಕೇಮ್ ಟು ಹಾಲ್ಟ್, ನನಗೆಲ್ಲ ಚೆನ್ನಾಗಿ ನೆನಪಿತ್ತು. ಅದು ಬಿದ್ದ ತಕ್ಷಣ ನಾನು ಅಂದ್ಕೊಂಡೆ, ನವೀನ್ ನೀನು ಬದುಕಲ್ಲ ಇನ್ನು. ಆ ಒಂದು 4 ಸೆಕೆಂಡಲ್ಲಿ 2-3 ಸೆಕೆಂಡ್ ಕಳ್ಕೊಂಡ್ಬಿಟ್ಟಿದ್ದೀನಿ. ಇನ್ನು 1-2 ಸೆಕೆಂಡಲ್ಲೇ ಅದು ಇಟ್ಸ್ ಗೋಯಿಂಗ್ ಟು ಟೇಕ್ ಆಫ್. ಆಫ್ಟರ್ ದ್ಯಾಟ್ ನವೀನ್ ವಿಲ್ ನಾಟ್ ಬಿ ದೇರ್. ಸಾವನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅದು ಬಂದು ಬಿದ್ದಿದ್ದು ಎಲ್ಲ ಚೆನ್ನಾಗಿ ನೆನಪಿದೆ ನನಗೆ. ಇಟ್ ವಾಸ್ ಲೈಕ್ ಎವ್ರಿಥಿಂಗ್ ಸ್ಟಾರ್ಟೆಡ್ ಫ್ಲಾಶಿಂಗ್ ಇನ್ ಫ್ರಂಟ್ ಆಫ್ ಮೈ ಐಸ್. ನಂದು ಚೈಲ್ಡ್ಹುಡ್, ನನ್ನ ಕೋರ್ಸ್ ಮೇಟ್ಸ್, ನಮ್ಮ ತಂದೆ ತಾಯಿ ಎಲ್ಲ ಮುಖ ಒಂದ್ಸಲ ಬಂದು ಫ್ಲಾಶ್ ಆದಂಗೆ ಆಗುತ್ತೆ. ನಾನು ಅನ್ಕೊತಾ ಇದ್ದೀನಿ, ನನ್ನ ಸತ್ತ ಮೇಲೆ ನಮ್ಮ ತಂದೆ ತಾಯಿಗೆ ಗೊತ್ತಾಗೇ ಆಗುತ್ತೆ. ಅವ್ರ ದುಃಖ ಒಬ್ವಿಯಸ್ಲಿ ಆಗುತ್ತೆ. ಬಟ್ ನಾನು ಹೀಗೆ ಕೂತ್ಕೊಂಡ್ರೆ ಮೇಲಿನ ಭಾಗ ಗ್ರೆನೇಡ್ ಸಿಡಿದ ತಕ್ಷಣ ಎಲ್ಲ ಮೇಲಿನ ಭಾಗಕ್ಕೆಲ್ಲ ಸಿಡಿತಿ, ಎಲ್ಲ ಚಿದ್ರೆ ಆಗುತ್ತೆ. ಎಲ್ಲೋ ಬಿದ್ದಂಥ ಒಂದಿಷ್ಟು ಎಲುಬು ತುಂಡುಗಳು, ಮಾಂಸ ತುಂಡುಗಳನ್ನ ಒಂದು ಚೀಲದಲ್ಲಿ ಹಾಕಿ ಮನೆ ಕಳಿಸಿದ್ರೆ ನಮ್ಮ ತಂದೆ ತಾಯಿನೇ ನನಗೆ ಕ್ಷಮಿಸ್ತಾರ. ಒಂದು ಪಕ್ಷ ಅವ್ರ ಮುಖ ನೋಡೋ ಅವಕಾಶ ಮಾಡಿಕೊಡ್ಬಾರ್ದ ನಾನು ಅಂತ ದೇವರಲ್ಲಿ. ದೇರ್ ವಾಸ್ ಓನ್ಲಿ ಒನ್ ಪ್ರೇಯರ್ ಇನ್ ಮೈ ಲಿಪ್ಸ್. ಆ ದೇವರಲ್ಲಿ ಅದೇ ಬಿಡ್ಕೊತ ಇದ್ದೇನೆ, ನಾನು ಸಾಯ್ತೀನಿ ಕೊಟ್ಟು, ಬಟ್ ಮುಖ ಇಂಟ್ಯಾಕ್ಟ್ ಆಗಿರಲಿ. ಅಟ್ಲೀಸ್ಟ್ ನನ್ನ ತಂದೆ ತಾಯಿಗೆ ನಾನು ಕೊನೆಯ ಪಕ್ಷ ಒಂದು ಸಲ ಮುಖ ನೋಡೋ ಒಂದು ಅವಕಾಶ ಮಾಡಿಕೊಡ್ದೇವ್ರೆ ಅಂತಂದು ಆ ಬಂಡೆಗಲ್ಲು ಮತ್ತು ಆ ಬಂಕರ್ದು ಏನು ತುದಿ ಇತ್ತಲ್ಲ, ಅದ್ರ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇತ್ತು, ಕ್ರಿವೈಸ್ ಇತ್ತು ಒಂದು ಸಣ್ಣ, ಅಲ್ಲಿ ಜಿಗಿದೆ. ಆ ಬಂಡೆಗಲ್ ಹಿಂದೆ ಸಣ್ಣ ಜಾಗ ಇರುತ್ತಂದ, ಬಂಡೆಗಲ್ ಹಿಂದೆ ಮೇಲಿನ ಭಾಗ ಹೋಯ್ತು, ಹಿಂದೆ ಕಾಲು ಹೊರಗೆ ಉಳ್ಕೊಂತು. ಆ್ಯಂಡ್ ದ ಗ್ರೆನೇಡ್ ಟುಕ್ ಆಫ್. ಆ ಗ್ರೆನೇಡ್ ಬ್ಲಾಸ್ಟ್ ಹೇಗಾಯಿತು ಅಂದರೆ, ನೆಕ್ಸ್ಟ್ 15 ಸೆಕೆಂಡ್ಸ್ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಏನೂ ಗೊತ್ತಾಗ್ತಾ ಇಲ್ಲ. ಒಂದು 15 ಸೆಕೆಂಡ್ ನಂತರ, ಅಂದರೆ ನಾವು ಕುಂದಂಥ ಬಂಕರ್ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ, ಬಿದ್ದುಬಿಟ್ಟಿದೆ. ಅದು ಕಿವಿಯಲ್ಲಿ ಗುಯ್ಗುಟ್ಟ ಸೌಂಡ್ ಅಂತಾರಲ್ಲ ಅದಿದೆ, ಡಸ್ಟ್ ಆಗಿಬಿಟ್ಟಿದೆ ಎಲ್ಲ ಕಡೆ. ಸ್ಮೆಲ್ ಆಫ್ ಕಾರ್ಡೈಟ್ ಅಂತ ಹೇಳ್ತೀವಲ್ಲ, ಆ ಸ್ಮೆಲ್ ಬರ್ತಾ ಇದೆ. 15 ಸೆಕೆಂಡ್ ಆದ ನಂತರ ನಂಗೆ ಏನೋ ಒಂದು ಸೌಂಡ್ ಕೇಳಿಸ್ತಾ ಇದೆ. ಪಾಕಿಸ್ತಾನದವ್ರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಅಂದರೆ ಅವ್ರು ನಮ್ಮ ಬಂಕರ್ ಹತ್ರ ಓಡಿ ಬರ್ತಾರೆ. ಕೌಂಟರ್ ಅಟ್ಯಾಕ್ ಅಂತ ಹೇಳ್ತೀವಿ. ನಾವು ಅಟ್ಯಾಕ್ ಮಾಡ್ತಿದ್ವಿ, ಅವ್ರು ಕೌಂಟರ್ ಅಟ್ಯಾಕ್ ಮಾಡ್ತಾರೆ. ಸೊ ನಾನು ಆ 15 ಸೆಕೆಂಡ್ಸ್ ಲೇಟರ್ ದ ಫಸ್ಟ್ ಥಿಂಗ್ ಐ ನೋಟಿಸ್ ವಾಸ್, ನಂಗೆ ಏನು ಮೊದಲನೇದು ಏನು ನಾನು ಕಂಡೆ, ಮನೆಯೇ ಅಬ್ಸರ್ವ್ ಮಾಡಿದೆ, ಮೊದಲನೇದೇನು ನೋಡಿದೆ ಅಂತಂದರೆ, ನಮ್ಮ ಯೂನಿಫಾರ್ಮ್ ಹಾಕೊಂಡಂಥ ಒಬ್ಬ ವ್ಯಕ್ತಿ ಓಡಿ ಬರ್ತಾ ಇದ್ದಾರೆ ನನ್ನ ಹತ್ರ. ಅವರು ಎನಿಮಿ ಕಡೆ ಫೈರ್ ಮಾಡ್ತಾ ಇದ್ದಾರೆ. ಫೈರ್ ಮಾಡ್ತಾ ಆ ಬಂಕರ್ ಎಂಟ್ರೆನ್ಸ್ ಏನು ಬಿದ್ದೋಗಿತ್ತಾ ಅಲ್ಲಿ ಬಂದು ನಿಂತಿದ್ದಾರೆ. ಆ ಡಸ್ಟ್ ಇನ್ನೂ ಸೆಟಲ್ ಆಗ್ತಾ ಇದೆ. ದ ಫಸ್ಟ್ ಥಿಂಗ್ ಹಿ ಸೆಡ್ ವಾಸ್, ನನ್ನ ಫುಲ್ ಹೆಸರು ನವೀನ್ ಅಣಬೇರು ನಾಗಪ್ಪ ಅಂತ. ಅಣಬೇರುದು ಅಣ್ಣ ಅಂತ ಕರಿತಾ ಇದ್ರು ನನಗೆ. ಎಲ್ಲ ಯೂನಿಟಲ್ಲಿ ಎಲ್ಲರೂ ನಂಗೆ ಅಣ್ಣ ಅಂತ ಕರಿತಾ ಇದ್ರು. ಆ ಬಂಕರ್ ಎದುರಿಗೆ ನಿಂತ್ಕೊಂಡು ಅಣ್ಣ ತು ಡರ್ನಾ ನೈ ಮೈ ಆಗ್ಯಾವು ಅಂತಂದು ಕಣ್ಣು ಬಿಟ್ಟು ನೋಡಿದ್ರೆ ಕ್ಯಾಪ್ಟನ್ ವಿಕ್ರಮ್ ಹತ್ರ ನಿಂತ್ಕೊಂಡಿದ್ದಾರೆ. ಅವರು ನೋಡಿದ ತಕ್ಷಣ ಐ ರಿಯಲೈಸ್ ನಾನು ಬದುಕಿದ್ದೀನಿ ಅಂತ. ಅವಾಗ ಅಂದ್ಕೊಂಡೆ, ನವೀನ್ ನೀನು ಇನ್ನೂವರೆಗೂ ಸತ್ತಿಲ್ಲ ಅಂದರೆ ಇನ್ಮೇಲೆ ಸಾಯಲ್ಲ ಅಂತಂದೆ. ನನ್ನ ಕೆಳಗಡೆ AK-47 ಬಿದ್ದಿತ್ತು ಆ ಕಡೆ, ಅದನ್ನ ಎತ್ಕೊಂಡೆ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ರಿಯಲೈಸೇಷನ್ ಇರಲಿಲ್ಲ. ಮ್ಯೂಟೆಡ್ ಆಟ್ಸೋ. ನಮ್ಮ ಜವಾನ್ ಅವರು ನಮ್ಮ ದೇಶಕ್ಕೋಸ್ಕರ ಏನೇನೋ ಮಾಡ್ತಾರೆ, ನಾವು ಅಷ್ಟೊಂದು ಗಮನನೇ ಕೊಡಲ್ಲ. ರಿಯಲಿ ಹ್ಯಾಟ್ಸ್ ಆಫ್ ಟು ದೆಮ್, ಸಲ್ಯೂಟ್ ಟು ದೆಮ್. Bringing up more light to their lives at this point when they look back 25 years should be celebrated and should be remembered forever. ಜೈ ಹಿಂದ್. ಬೆಟ್ಟ ಗುಡ್ಡಗಳಲ್ಲಿ ಕೊರೆವ ಚಳಿ ರಣ ಬಿಸಿಲಿನಲ್ಲಿ ತಮ್ಮ ಬಂಧು ಮಿತ್ರರನ್ನ ಬಿಟ್ಟು ಹೋರಾಡಿದ್ರು, ಜೀವವನ್ನೇ ಅಡವಿಟ್ಟು
ಈಗ ಹೇಳಿ, ಈ ನಿಮ್ಮ ಜೀವದ ಗೆಳೆಯರಿಗೆ ಏನ್ ಕೊಡ್ತೀರಾ? ನಮಗೇನು ಮಾಡೋಕ್ಕಾಗಿಲ್ಲ ಅಂತ ಯಾರ್ಯಾರು ಅನ್ಕೊಂತಿದ್ರಲ್ಲ, ದಿಸ್ ಈಸ್ ದ ಡೇ, ದಿಸ್ ಈಸ್ ದ ಟೈಮ್. 25ನೇ ವರ್ಷ ಕಾರ್ಗಿಲ್ ವಿಜಯ್ ದಿವಸ ದ ಲೀಸ್ಟ್ ವಿ ಕ್ಯಾನ್ ಡೂ ಇಸ್ ರಿಮೆಂಬರ್ ದ ಸ್ಯಾಕ್ರಿಫೈಸಸ್ ಆಫ್ ದೋಸ್ ಸೋಲ್ಜರ್ಸ್. ಗೋ ಆ್ಯಂಡ್ ಮೀಟ್. ನಿಮ್ಮ ಊರಲ್ಲಿ ಯಾರಾದರೂ ಹುತಾತ್ಮರ ಫ್ಯಾಮಿಲೀಸ್ ಇದ್ದರೆ ಅವ್ರಿಗೆ ಹೋಗಿ ಮೀಟ್ ಮಾಡಿ, ಅವ್ರ ಜೊತೆಗೆ ಹೋಗಿ ನಿಂತು ಮಾತಾಡಿಸಿ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಒಂದು ಮೆಸೇಜ್ ಕೊಡೋದು. 25 years ಆಫ್ ಕಾರ್ಗಿಲ್, ದ ಲೀಸ್ಟ್ ವಿ ಕ್ಯಾನ್ ಡೂ ಇಸ್ ಲೈಟ್ ಅ ಲ್ಯಾಂಪ್ ಇನ್ ದ ಆನರ್ ಆಫ್ ದೋಸ್ ಸೋಲ್ಜರ್ಸ್.